ಕಡ್ಡಾಯವಾಗಿ ಒಬ್ರಿಗೆ ಹೇಳಿ ಅನುಕೂಲ ಆಗಬೇಕು ಅಂತ. ಈ ಥರ ಇದು ನೋಡಿದ್ರೆ ಒಂದು ಫ್ಲಾಗಿಂಗ್ ಆಗಿರ್ಬೋದು, ಸೋರ್ತಾ ಇದೆ, ಅಲ್ಲಿ ಕರೆಂಟ್ ಇಲ್ಲ, ಸ್ಮಾರ್ಟ್ ಕ್ಲಾಸ್ಗೆಲ್ಲ ನಾವು ಅವಕಾಶ ಮಾಡಿಕೊಡ್ತಾ ಇಲ್ಲ. ಸ್ಮಾರ್ಟ್ ಕ್ಲಾಸ್ ಯಾವಾಗಿರ್ತದೆ, ಬಿಲ್ಡಿಂಗ್ ಈ ಥರ ಇದ್ದರೆ ನಾವು ಸ್ಮಾರ್ಟ್ ಕ್ಲಾಸ್ ಹಾಕ್ಬೋದು, ಓದಿಸ್ಬೋದು. ಯಾವಾಗ ಸೋರ್ತಾ ಇದೆ, ಬೆಂಚ್ ಇಲ್ಲ, ಲೈಟ್ ಇಲ್ಲ, ಬಲ್ಬ್ ಇಲ್ಲ, ಕಿಟಕಿ ಇಲ್ಲ, ಅದಕ್ಕೆ ನಾವು ಪ್ರಾಮಾಣಿಕವಾದ ತಮ್ಮೆಲ್ಲ ಸಹಕಾರ ಬೇಕಾಗ್ತದೆ. ನಮಗೆ ಭಾಳಷ್ಟು ಇದಕ್ಕೆ ವಿರೋಧನೂ ಕೂಡ ಇದ್ರೂ ಕೂಡ ನಾವು ಪ್ರಾಮಾಣಿಕತೆಯಿಂದ ಎಲ್ಲ ಇದು ತಾವು ನೋಡಿದ್ರೆ ಇದು ಈಗ ನಾವು ಹಿಂದಿನ ವರ್ಷ ನಾವು ಏನು ಪ್ರಾರಂಭ ಮಾಡಿದ್ದೀವಿ, ಕನಿಷ್ಠ 3 ರಿಂದ 5 ವರ್ಷ ಆಗ್ತದೆ. ಆದರೆ ಯಾವ ಕಾರಣಕ್ಕೂ ನಾವು ಭದ್ರಾಗಿದ್ದೀವಿ. ಈ ಒಂದು ಭಾಗದ ಎಜುಕೇಷನ್ ಈಗ ಟೋಟಲಿ ನಮ್ಮ ಹತ್ರ ಇರೋದು 9249 ಶಾಲೆಗಳು. ಈ ವರ್ಷ 2000 ಶಾಲೆಗಳನ್ನು ಐಡೆಂಟಿಫೈ ಮಾಡಿ ನಾವು ಹೇಳ್ತಾ ಇದ್ದೀವಿ. 50 ಸ್ಕೂಲ್ಸ್ ಪರ್ ಕಾನ್ಸ್ಟಿಟ್ಯೂಯೆನ್ಸಿ, ಅಂದರೆ 50 ಸ್ಕೂಲ್ಸ್ ಪರ್ ಕಾನ್ಸ್ಟಿಟ್ಯೂಯೆನ್ಸಿ, 40 ಕಾನ್ಸ್ಟಿಟ್ಯೂಯೆನ್ಸೀಸ್, 41 ಇದೆ, 40 ಅಂತ ಇಟ್ಕೊಳ್ಳೋಣ. 40 into 50 is 2000. ಸೊ ಇನ್ ದಿಸ್ 2000 ಸ್ಕೂಲ್ಸ್, ಮಾಡೆಲ್ ಸ್ಕೂಲ್ಸ್, ನಾವು ಒಂದು ಮಾದರಿ ಶಾಲೆ ಅಂತ ಹೆಂಗೆ ಮಾಡಬೇಕು, ಏನೇನು ಇರಬೇಕು, ಪೇಂಟಿಂಗ್ ಆಗಿರ್ಬೋದು, ಅದಕ್ಕೆ ಪೇಂಟ್ ಆಗಿರ್ಬೋದು, ಹೊರಗಡೆಯಿಂದ ಒಳಗಡೆಯಿಂದ ಪೇಂಟ್ ಆಗಿರಬೇಕು, ಅಲ್ಲಿ ಡೆಸ್ಕ್ ಇರಬೇಕು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರು ಸೇರಿ ಟೀಚರ್ ಇರಬೇಕು, ಬ್ಲ್ಯಾಕ್ ಬೋರ್ಡ್ ಇರಬೇಕು, ಲೈಟ್ ಇರಬೇಕು, ಅದೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲನೂ ಮಾನದಂಡ, ಫ್ಲಾಗಿಂಗ್, ವಾಟರ್ ಪ್ರೂಫಿಂಗ್, ಪ್ಯಾರಾಪೆಟ್ ವಾಲ್, ಮತ್ತು ಪೇಂಟಿಂಗ್, ಸ್ಟೇಬಲ್ ಫಂಕ್ಷನಲ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಎಲೆಕ್ಟ್ರಿಸಿಟಿ, ಲೈಟ್ಸ್ ಆ್ಯಂಡ್ ಫ್ಯಾನ್ಸ್, ಸೇಫ್ ಡ್ರಿಂಕಿಂಗ್ ವಾಟರ್, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್, ಬೈಲಿಂಗ್ವಲ್ ಮೀಡಿಯಂ, ಫ್ಲಾಗಿಂಗ್ ಎಲ್ಲ. ಎರಡನೇದು ಕಾಂಟ್ರಡಿಕ್ಷನ್ ಹೇಗಿದೆ ಅಂದರೆ, ಒಳ್ಳೆ ಆಫೀಸರ್ ತಮ್ಮ ಭಾಗದಲ್ಲಿದ್ದಾರೆ. ನಮ್ಮಲ್ಲಿ ಕ್ವಾಲಿಟಿ ಎಜುಕೇಷನ್ ಬರಬೇಕಾದ ಕಾರಣಕ್ಕೆ ತಾವು ಅಕ್ಷರಾಧಿಕಾರಕ್ಕೆ 25% ಅಮೌಂಟ್ ಇಟ್ಟಿದ್ದೀವಿ. ಆದರೆ ಈಗ ಇಟ್ಟಿದ್ರು ಕೂಡ ಈ ಅಂಗನವಾಡಿಗಳಲ್ಲಿರ್ತಕ್ಕಂಥ ಮಕ್ಕಳನ್ನ LKG UKG ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ LKG UKG ಸ್ಟಾರ್ಟ್ ಮಾಡಬೇಕು ನಮ್ಮ ಭಾಗದಲ್ಲಿ ಅಂತೇಳಿ ಒಳ್ಳೆ ಪ್ಲಾನ್ ಕೊಡ್ತಾರೆ. ಅದಕ್ಕೊಂದು ದೊಡ್ಡ ಪ್ರೊಟೆಸ್ಟ್ ಆಯಿತು. ಮತ್ತು ಈ ಪೊಲಿಟಿಕಲ್ ಕಾಂಟ್ರಡಿಕ್ಷನ್ ಒಳಗೆ ಹೇಗೆ ಡೆವಲಪ್ ಮಾಡ್ತೀವಿ? ಕರೆಕ್ಟ್. ಅದು ನಮ್ಮ ಮಾತು ಹೇಳ್ತೀನಿ ನಿಮಗೆ. ಮೊನ್ನೆ ಎಜುಕೇಷನ್ ಕಮಿಷನರ್ ಅವರು ನಾವು ಇದರಲ್ಲಿದೆ ಮೀಟಿಂಗು ಆಗಿದೆ. ಎಲ್ಲರೂ ಸೇರಿ ನಮ್ಮ ಉದ್ದೇಶ ಏನಿದೆ ಅಂದರೆ, ಹಳ್ಳಿ ಮಟ್ಟದಲ್ಲಿ ಇವತ್ತು ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಎಲ್ಲರೂ ನಾವು UKG LKG ನಾವು ಕಳಿಸ್ತೀವಿ. ಯಾಕಂದರೆ ನಾವು ಅವ್ರಿಗೆ ಅಫೋರ್ಡ್ ಮಾಡ್ಬೋದು, ನೀವು ಅಫೋರ್ಡ್ ಮಾಡ್ಬೋದು. ಯಾರು ಕೂಡ ಅಂಗನವಾಡಿ ಕಳಿಸ್ತಾ ಇಲ್ಲ. ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಅವ್ರಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ತಾ ಇದ್ದಿತ್ತು. ಅಂಗನವಾಡಿಗೂ ಕಳಿಸ್ಬೋದು, UKG LKGನೂ ಕಳಿಸ್ಬೋದು. UKG LKG ಕಳಿಸಿದ್ರೆ ಯಾರು 4 years ಮತ್ತು 5 years ಇರ್ತಾರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಮಾನ್ಯ ಮುಖ್ಯಮಂತ್ರಿ ಅವ್ರು ಹೇಳಿದ್ದೀವಿ. ಇದು ಮೀಟಿಂಗ್ ಆಯಿತು. ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಕೂಡ ಒಪ್ಕೊಂಡ್ರು. ನಮ್ಮ ಉದ್ದೇಶ ಏನಿದೆ, ಹಳ್ಳಿಯಲ್ಲಿರ್ತಕ್ಕಂಥ ಕಡೆಕಟ್ಟ ಮನುಷ್ಯನಿಗೂ ಕೂಡ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಅವಕಾಶ ನಾವು ಮಾಡಿಕೊಡ್ತಾ ಇದ್ದೀವಿ. ಈ ಬಾರಿನೂ ಕೂಡ ನಾವು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ಪ್ರೊಟೆಸ್ಟ್ ಆಗಿದೆ. ನಾವು ಯಾವ ಕಾರಣಕ್ಕೂ ಅಂಗನವಾಡಿ ವಿರೋಧ ಇಲ್ಲ, ಅಂಗನವಾಡಿ ಮುಚ್ಚಿಸ್ಬೇಕು ಅಂತ ನಾವು ಯಾವ ಕಾರಣಕ್ಕೂ ಹೇಳ್ತಾ ಇಲ್ಲ. ನಾವು ವುಮೆನ್ ಆ್ಯಂಡ್ ಚೈಲ್ಡು ಇಲಾಖೆ ಮತ್ತು ನಮ್ಮ ಇಲಾಖೆ ಎಲ್ಲರೂ ಸೇರಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು ಬಂದಿದ್ದರು, ಮಾನ್ಯ ಮಧು ಬಂಗಾರಪ್ಪ ಅವರು ಬಂದಿದ್ದರು, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿದ್ದರು, ಮಾನ್ಯ ಮುಖ್ಯಮಂತ್ರಿ ಅವರಿದ್ದರು, ಅಪಾರ ಕಾರ್ಯದರ್ಶಿಗಳು ಇದ್ದರು, ಎಜುಕೇಷನ್ ಕಮಿಷನರ್ ಇದ್ದರು, ನಾವೆಲ್ಲರೂ ಕೂಡ ಇದ್ವಿ. ಆದರೆ ಎಲ್ಲ ರೀತಿ ಎಲ್ಲರದ್ದು ನಮ್ಮ ಸರ್ಕಾರದ ಉದ್ದೇಶ ಜನರಿಗೆ ಅನುಕೂಲ ಆಗಬೇಕಂತ ನಾವು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ದ ಪ್ರೋಗ್ರಾಮ್. ಇದು ಎಕ್ಸ್ಪರ್ಟ್ ಕಮಿಟಿ ನಾವು 2 months ಟೈಮ್, 2 ತಿಂಗಳು ಅದಕ್ಕಿಂತ ಮೊದಲೇ ಮಾಡಬೇಕು. ಇನ್ 2 months ಟೈಮ್.